ಸ್ವಲ್ಪ ಬೇಜಾರಾಗೋಯ್ತು. ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಮಿನಿ ಲಾಗ್. ಬಟ್ ಇದು ಪೋಸ್ಟ್ ಮಾಡ್ತೀನಿ ಇಲ್ವೋ ಗೊತ್ತಿಲ್ಲ. ಸ್ಟಿಲ್ ಬನ್ನಿ ಆಫೀಸ್ ಹೋಗೋಣ. ಇವತ್ತು ನಮ್ಮ ಮ್ಯಾನೇಜರ್ ಇಲ್ದಿರೋ ಕಾರಣ ಸ್ವಲ್ಪ ಬೇಗ ರೆಡಿ ಆಗಿಬಿಟ್ಟು ಬೇಗ ಹೋಗಬೇಕಾಗಿತ್ತು. ಹಾಗೆ ಇವತ್ತು ಆಫೀಸಲ್ಲಿ ಸೀಕ್ರೆಟ್ ಸ್ಯಾಂಟಾ ಆಟ ಬೇರೆ ಇದೆ. ಅದು ಫಸ್ಟ್ ಡೇ, ಈ ಟೇಬಲ್ ಡೇ. ನನ್ನ ಸೀಕ್ರೆಟ್ ಸ್ಯಾಂಟಾ ಯಾರೋ ಗೊತ್ತಿಲ್ಲ, ಬಟ್ ನಾನು ನನ್ನ ಪಕ್ಕದಲ್ಲಿರೋರಿಗೆ ಸೀಕ್ರೆಟ್ ಸ್ಯಾಂಟಾ ಆಗಿದೆ. ಅವ್ರ ಜೊತೆನೇ ಇದ್ದು ಅವ್ರಿಗೆ ಸೀಕ್ರೆಟಾಗಿ ಗಿಫ್ಟ್ ಮೇಂಟೈನ್ ಮಾಡೋದು ಅಂದರೆ ತುಂಬ ದೊಡ್ಡ ಚಾಲೆಂಜ್ ಆಗಿತ್ತು. ಬಟ್ ಸ್ಟಿಲ್ ಅವ್ರಿಗೆ ಕೊನೆವರೆಗೂ ಗೊತ್ತಾಗಿಲ್ಲ ಅದು ನಾನೇ ಅಂತ. ಆ್ಯಂಡ್ ಇವಾಗ ಆಲ್ರೆಡಿ ಅವ್ರ ಡೆಸ್ಕಲ್ಲಿ ಅವ್ರ ಈ ಟೇಬಲ್ ಗಿಫ್ಟ್ ಅಂದರೆ ಫಸ್ಟ್ ಡೇ ಗಿಫ್ಟ್ ರೆಡಿಯಾಗಿತ್ತು. ಅದನ್ನ ನೋಡಿಬಿಟ್ಟು ಅವ್ರಿಗೆ ಶಾಕ್ ಆಗೋಯಿತು. ಬಟ್ ನನ್ನ ಮೇಲೆ ಡೌಟ್ ಬಂದಿಲ್ಲ, ಯಾಕೆ ಹೇಳಿ, ನಾನು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೆ ಅಲ್ಲ. ಬಟ್ ನಂಗೆ ಸ್ವಲ್ಪ ಬೇಜಾರಾಗೋಯ್ತು, ನನಗಿನ್ನೂ ಬಂದಿಲ್ವಲ್ಲ ಅಂತ. ಬೆಳಿಗ್ಗೆ ಬೇಗ ಎದ್ದು ಬಂದಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಸುವಾಗ್ತಿತ್ತು. ಹಾಗೆ ಮ್ಯಾಗಿ ಮಾಡ್ಕೊಂಡು ತಿನ್ನೋಣಂತ ಪ್ಲ್ಯಾನ್ ಮಾಡಿ ಮ್ಯಾಗಿ ಮಾಡ್ತಿದ್ದೆ. ಅಷ್ಟರಲ್ಲಿ ಬಂತು ನೋಡಿ ನನ್ನ ಸೀಕ್ರೆಟ್ ಸ್ಯಾಂಟಾ ಗಿಫ್ಟ್. ಅದು ಒಂದು ಕಿಟ್ ಕ್ಯಾಟ್ ಆ್ಯಂಡ್ ಮೈ ಫೇವ್ರೆಟ್ ಡೋನಟ್ಸ್. ಫಸ್ಟ್ ಮ್ಯಾಗಿ ತಿನ್ಕೊಂಡು ಆಮೇಲೆ ನನಗೆ ಬಂದಿರೋ ಡೋನಟ್ಸ್ನ ಶೇರ್ ಮಾಡಿಕೊಂಡು ಹಾಗೆ ಅವ್ರಿಗೆ ಕೊಟ್ಟಿರೋ ಚಾಕ್ಲೇಟ್ಸ್ನ ನಾನೇ ಶೇರ್ ಮಾಡಿಕೊಂಡೆ. ಆ್ಯಂಡ್ ಫಸ್ಟ್ ಡೇನೇ ಇಷ್ಟೆಲ್ಲ ಬಂದಿದೆ. ಇನ್ನು ಸೆಕೆಂಡ್ ಆ್ಯಂಡ್ ಥರ್ಡ್ ಡೇ ಏನೇನು ಬರ್ಬೋದು ಅಂತ ಸ್ವಲ್ಪ ಎಕ್ಸೈಟೆಡ್ ಆಗಿದ್ದೆ. ಬಟ್ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ, ನೀವು ನೋಡ್ಬೋದು. ಇವತ್ತು ಮ್ಯಾನೇಜರ್ ಇಲ್ದಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು. ಆ್ಯಂಡ್ 6:47ಗೆ ನನ್ನ ಕೆಲಸ ಮುಗಿಸಿ ಸೀದಾ ಹೊರಟಿದ್ದು ನಮ್ಮ ಪಿ ಜಿ ಕಡೆ. ಪಿ ಜಿಗೆ ಹೋಗುವಾಗ 7:41 ಆಗಿತ್ತು. ಅಲ್ಲಿಂದ ಸೀದಾ ಹೋಗಿದ್ದು ನನ್ನ ಜಿಮ್ ಕಡೆ. 9:30 ಅಷ್ಟರಲ್ಲಿ ನನ್ನ ವರ್ಕೌಟು ಮುಗಿದಿತ್ತು. ಆ್ಯಂಡ್ ಇದು ನನ್ನ ಫಸ್ಟ್ ಮಿನಿ ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.